ನಮಸ್ತೆ. ವೆಲ್ಕಮ್ ಟು ಶ್ರೀವರ್ಣ ಬ್ಲಾಗ್ ಆರ್ ವೆಲ್ಕಮ್ ಬ್ಯಾಕ್ ಟು ಶ್ರೀವರ್ಣ ಬ್ಲಾಗ್. ಇದು ನವರಾತ್ರಿಯ 3ನೇ ದಿವಸ ಆಗಿರುತ್ತೆ. ನವರಾತ್ರಿ 2ನೇ ದಿವಸ ನಾನೆಂಥ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಂತಕ್ಕಂದ್ರೆ ಅದೇ ಪೂಜೆ ಅದೇ ಪದ್ಧತಿ ಸೇಮ್ 9 ದಿವಸ ಇರ್ತದೆ, ಎಂತಕ್ಕೆ ಕ್ಯಾಪ್ಚರ್ ಮಾಡೋದು ಅಂಥೇಳಿ ಸೀದಾ 3rd ಡೇ ವೀಡಿಯೋ ಮಾಡಿಕೊಂಡೆ. ಮಧ್ಯೆ ಮಧ್ಯೆ ಹೀಗೆ ನಾನು ಎಷ್ಟೋ ದಿವಸ ವೀಡಿಯೋ ಮಾಡಲಿಲ್ಲ. ಸೇಮ್ ಪದ್ಧತಿ ಸೇಮ್ ಆಚರಣೆ ಇಪ್ಪ ಕಾರಣ ಅದನ್ನೇ ತೋರಿಸ್ತಾ ಹೋದರೆ ಎಂತ ಇದೆ ಅಂತ ಹೇಳಿ ಮಧ್ಯೆ ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಯಾವುದೇ ಪೂಜೆ ಎಂಥದೇ ಮಾಡೋದಾಗಲಿ, ಪೂಜೆ ಮಾಡದಿದ್ರೂ ಕೂಡ ದಿನನಿತ್ಯ ಹೊಸಲು ಬರೀಲೇಬೇಕು. ಹಾಗೆ ರಂಗೋಲಿ ಹಾಕಿದರೆ ಉತ್ತಮ. ಕೆಲವ್ರ ಮನೇಲಿ ರಂಗೋಲಿ ಹಾಕಲ್ಲ, ಬಟ್ ಹೊಸಲು ಬರೀಲೇಬೇಕು. ಊರಲ್ಲಾದರೆ ಶೇಡಿ ಇರ್ತಿತ್ತು, ಇಲ್ಲೆಲ್ಲರೂ ರಂಗೋಲಿ ಪುಡಿಯಲ್ಲೇ ಬರೋದು. ಹಾಗಾಗಿ ನಾನು ಅದೇ ಅಭ್ಯಾಸ ಮಾಡ್ಕೊಂಡಿದ್ದೆ. ಈ ಸಲ ಊರಿಗೆ ಹೋದರೆ ಶೇಡಿ ತಗೊಂಡು ಬರ್ಕೊತಿದ್ದೆ. ಫಸ್ಟ್ ಹೊಸಲಿಗೆ ರಂಗೋಲಿಯಲ್ಲಿ ಬರೆದು ಅರಿಶಿನ ಕುಂಕುಮ ಹಾಕಿ, ಆಮೇಲೆ ಹೂವು ಹಾಕಿ ಒಂದು ಚೊಂಬಲ್ಲಿ ನೀರು ತಂದು ಇಟ್ಕೊಂಡು ಆ ನೀರನ್ನ 3 ಸಲ ಹೊರಗೆ ಹಾಕಿ 3 ಸಲ ನಮಸ್ಕಾರ ಮಾಡ್ಕಿದ್ದು. ನಂಗೆ ಅಮ್ಮ ಹೇಳಿಕೊಟ್ಟದ್ದು ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಹಾಗೆ ಹೊರಗೆ ರಂಗೋಲಿ ಹಾಕ್ತಿದ್ದೆ. ನಮಗೆ ಜಾಸ್ತಿ ಪ್ಯಾಚೇಜ್ ಇಲ್ದಿದ್ದ ಕಾರಣಲ್ಲಿ ಇದ್ರಲ್ಲಿ ಸಣ್ಣದಾಯೇ ರಂಗೋಲಿ ಹಾಕೋಕ್ಕೆ, ಮತ್ತು ನಂಗೆ ರಂಗೋಲಿ ಹಾಕೋಕ್ಕೆ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ರಂಗೋಲಿ ಹಾಕೋದು. ಸೊ ನಾನು ಟ್ರೈ ಮಾಡ್ತಾನೆ ಇರ್ತೆ. ಅಷ್ಟು ಚೆಂದ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಡೋಕ್ಕೆ. ಎಂತಕ್ಕಂದರೆ ಒಂದು ದಿವಸ ಅದು ಸರಿ ಆಯ್ತಂತ ಹೇಳಿ ನಾನು ರಂಗೋಲಿ ಹಾಕ್ತಾಯಿದ್ದೆ. ನಾನು ಕೂಡ ಯೂಟ್ಯೂಬೆಲ್ಲ ಕಂಡ್ಕೊಂಡು ಅದರಲ್ಲಿ ಒಂದೊಂದು ಟ್ರೈ ಮಾಡಿ ಫಸ್ಟ್ ಆಮೇಲೆ ಹಾಕ್ತೆ. ಎಷ್ಟೆಷ್ಟು ಚಂದದಿತ್ತು. ಬಟ್ ನಮ್ಮ ಜಾಗ ಇಲ್ದಿದ್ದ ಕಾರಣ ಸಿಂಪಲಾಗಿ ಯಾವ್ದಾದ್ರು ಹಾಕೋಕ್ಕಾಗ್ತ. ಹಾಗೆ ರಂಗೋಲಿ ಎಲ್ಲ ಹಾಕಿ ಹೊಸಲೆಲ್ಲ ಬರುತ್ತೆ, ಪೂಜೆನ ಶುರು ಮಾಡ್ಕೊ. ಇಷ್ಟೆಲ್ಲ ಆದಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು. ಇದಕ್ಕಿಂತ ಮುಂಚೆ ಮನೆ ಒರೆಸಿ ಗುಡಿಸಿ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿರುತ್ತೆ. ಆಮೇಲೆ ಬಂದು ಹೊಸಲು ಬರೆದು ರಂಗೋಲಿ ಹಾಕೋದು. ಆ ನೀರು ಇರುತ್ತಲ್ಲ, ನಂಗೆ ಹೇಳೋಕ್ಕೆ ನೆನಪೋಯ್ತು. ಹೊಸಲು ಬರೆದ ನೀರನ್ನು ತುಳಸಿ ಕಟ್ಟೆಗೆ ಹಾಕಿ ತುಳಸಿಗೆ ನಮಸ್ಕಾರ ಮಾಡ್ಕೊಂಡು, ಅದಾದಮೇಲೆ ನಾನು ವಿಸರ್ಜನೆ ಮಾಡ್ತಾಯಿದ್ದೆ. ಇಷ್ಟು ದಿನ ಪೂಜೆ ಮಾಡೋದು ತೋರಿಸಿದ್ದೆ. ಹಾಗಾಗಿ ಹಿಂದಿನ ದಿವಸ ಪೂಜೆ ಮಾಡೋದನ್ನು ದೇವಿನ ವಿಸರ್ಜನೆ ಮಾಡ್ಕಿದ್ದೆ. ಎಷ್ಟೋ ಜನ ಮಾಡೋದಿಲ್ಲ, ಅದೇ ಕಲಶದ ನೀರಿಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರು. ಬಟ್ ಆ ಥರ ಮಾಡೋಕ್ಕಾಗ ಹಿಂದಿನ ದಿವಸ ನನಗೆ 2ನೇ ದಿವಸ ಬ್ಲಾಗ್ ಮಾಡಲಿಲ್ಲ ಅಂತ ಹೇಳಿದ್ದೆ. ಆ ದಿವಸ ಬ್ರಹ್ಮಚಾರಣೆ ಇತ್ತು. ಬ್ರಹ್ಮಚಾರಣೆ ನಾನು ವಿಸರ್ಜನೆ ಮಾಡ್ತಿದ್ದೆ. 8 ಗಂಟೆ ಒಳಗೆ ಮಾಡ್ಕಿಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊ. ಅವತ್ತು ಮುತ್ತೈದೆ ಬಂದದ್ದು ಲೇಟ್ ಆಯ್ತು ಕಾರಣ ನಾನು ವಿಸರ್ಜನೆ ಕೂಡ ಬೆಳಗ್ಗೆನೇ ಮಾಡ್ಕೊಂಡೆ. 9 ಗಂಟೆ ಮೇಲೆ ಮಾಡೋದು ಬೇಡ ಅಂಥೇಳಿ. ಅಕ್ಷತೆ ಹಾಕಿ ಕಲಶನ 3 ಸಲ ಶೇಕ್ ಮಾಡ್ತಾ ಇದು ಬ್ರಹ್ಮಚಾರಿಣಿ ವಿಸರ್ಜನೆಯಾಮಿ ಅಂತ 3 ಸಲ ಹೇಳ್ಕೊಬೇಕು. ಅದಾದ್ಮೇಲೆ ಅದು ಆ ದೇವಿ ವಿಸರ್ಜನೆ ಆಯ್ತು. ಅದಾದ್ಮೇಲೆ ಪುನಃ ನಿನ್ನೆದೆಂತೆಲ್ಲ ಹೂವಿತ್ತು ಅದನ್ನೆಲ್ಲ ನೀಟಾಗಿ ತೆಕ್ಕಂಗೆ, ಮತ್ತು ಆ ಕಲಶದ್ದು ವೀಳ್ಯದೆಲೆ ತೆಗಿಕ, ಎಲ್ಲದು ಪ್ರತಿಯೊಂದು ತೆಗಿಕ, ರೌಕಿ ಪೀಸ್ ಹಾಕಿರ್ತೀನಲ್ಲ ಅದನ್ನೂ ತೆಗಿಕ, ಎಲ್ಲದನ್ನು ತೆಗೆದು ಅಲ್ಲಿ ಉಳಿದ ಅಕ್ಕಿ, ಆ ವೀಳ್ಯದೆಲೆ, ಆ ದೇವರಿಗೆ ಮುಖವಾಡದ ಹಿಂದೆ ಕಾಯಿ, ಅದನ್ನು ನಾನು ಆ ದಿವಸ ಮುತ್ತೈದೆ ಯಾರು ಬತ್ತರೋ ಅವರಿಗೆ ಅದನ್ನು ನಾನು ಬಾಗಿನದಲ್ಲಿ ಇಡ್ತೆ. ಎಂತಕ್ಕಂದ್ರೆ ದೇವಿಗೆ ಏರಿಸಿದ್ದಲ್ಲ, ಮುತ್ತೈದೆ ಅಂತ ಹೇಳಿದ್ರೆ ದೇವ್ರ ಸಮಾನನೇ ಆಗಿರ್ತಾರೆ. ಸೊ ಆದ ಕಾರಣ ನಾನು ಅದನ್ನು ಅವ್ರಿಗೆ ನಾನು ಅಲ್ಲಿ ಕಳಿಸಿಕೊಡ್ತೆ. ಪ್ರತಿಯೊಂದು ತೆಗಿಗೆ ಹೇಳ್ತಿದ್ದೆ ನೋಡಿ, ಮುಖವಾಡ ತೆಗೆದೆ, ಕಾಯಿ ತೆಗಿಕೊ, ವೀಳ್ಯದೆಲೆ ಹಾಕಿದ್ದು, ಮತ್ತು ಆ ನೀರನ್ನು ಮನೆಗೆ ಶುದ್ಧ ಮಾಡಿ ಹಾಕಿ ನಾನು ನನ್ನ ಮಗಳು ಸ್ನಾನಕ್ಕೆ ಸ್ವಲ್ಪ ಹಾಕ್ತೆ. ನಾವೆಲ್ಲ ಯೂಸ್ ಮಾಡ್ಕೊತಿಲ್ಲ, ಅಷ್ಟು ಪವಿತ್ರ ಅದು. ನನ್ನ ಮಗಳಿಗೆ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ಅವಳಿಗೊಳ್ಳೋದಾಗಲಿ ಅಂತ ಹಾಕೊಂತಿದ್ದೆ. ಎಲ್ಲೆಲ್ಲೋ ಚೆಲ್ಲೋಕ್ಕಾಗ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಮನೆಗೆಲ್ಲ ಶುದ್ಧ ಆದಂಗೆ ಆಯ್ತು. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆನ ವಿಸರ್ಜನೆ ಆದಮೇಲೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡು ಪುನಃ ಎಲ್ಲದು ಕ್ಲೀನ್ ಮಾಡಿ ಒರೆಸ್ಕೊಂಡು ತೆಕ್ಕೊಂಡು ಎಲ್ಲ ಮತ್ತೆ ನೆಕ್ಸ್ಟ್ ದಿವಸಕ್ಕೆ ಯಾವ ದೇವ್ರು ಇರ್ತಾ ಅವತ್ತು ನಾವು ಪೂಜೆ ಮಾಡ್ತೀವಿ, ಚಂದ್ರಗಂಟ ದೇವ್ರು, ಅದನ್ನು ರೆಡಿ ಮಾಡ್ಕೊಂಗೆ. ಆವಾಗ ನಾನು ಹೊಸ ತಟ್ಟೆಗೆ ಮತ್ತು ಪುನಃ ಒಂದಿಷ್ಟು ಅಕ್ಕಿ ಹಾಕಿ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆವತ್ತಿನ ಪೂಜೆನ ಶುರು ಮಾಡ್ಕೊಂಡೆ. ನಾವು ಯಾವುದೇ ಪೂಜೆಗಳನ್ನು ಮಾಡಬೇಕಂತಿದ್ರೆ ಇಲ್ಲ ವ್ರತಗಳನ್ನು ಮಾಡಬೇಕಂತಿದ್ರೆ ಮೊದಲಿಗೆ ಗಣಪತಿ ಪೂಜೆಯನ್ನೇ ಮಾಡಬೇಕು. ಗಣಪತಿ ಪೂಜೆಯನ್ನು ಮಾಡದೆ ಬೇರೆ ಯಾವ ಪೂಜೆಯನ್ನು ಮಾಡಿದ್ರೆ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಗಣಪತಿ ಪೂಜೆ ಮಾಡುವುದರಿಂದ ಏನೇ ವಿಘ್ನ ಇದ್ದರೂ ಅದೆಲ್ಲ ನಮಗೆ ತಾಗೋದಿಲ್ಲ. ಏನು ಸಮಸ್ಯೆ ಇಲ್ಲದೆ ಪೂಜೆ ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅರ್ಥ. ನಮ್ಮ ಮನೇಲಿ ನಾವೀಗ ಪೂಜೆ ಮಾಡಬೇಕಾದ್ರೆ ಫಸ್ಟಿಗೆ ಯಾವುದೇ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಗಣಪತಿ ಪೂಜೆ ಹೋದಲ್ಲಿ ದೀಪವನ್ನು ಹಚ್ಕೋಬೇಕು. ಮೊದಲಿಗೆ ದೀಪನ ಹಚ್ಕೊಂಡು ಆಮೇಲೆ ಎಲ್ಲ ದೇವ್ರಿಗೂ ಹೂವು ಇಟ್ಕೊಂಡು ಬರ್ತೀನಿ.
ಹಾಗೆ ನಾನು ಈಗ ಅಲ್ಲಿ ಅಕ್ಕಿ ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಯಾಕಂತ ಹೇಳಿದರೆ ಖಾಲಿ ತಟ್ಟೆನ ಯಾವತ್ತೂ ದೇವ್ರ ಮನೇಲಿ ಇಡಬಾರ್ದು. ಆ ಕಾರಣಕ್ಕೆ ಅಕ್ಕಿ ಚೇಂಜ್ ಮಾಡಿ ಹೇಳಿದ್ನಲ್ಲ, ಹಳೆ ದೇವರಿಗೆ ಏರಿಸಿದ ಅಕ್ಕಿನ ಮುತ್ತೈದೆಗೆ ಕೊಟ್ಟು ಅಲ್ಲಿರೋ ಅಕ್ಕಿನ ಹೊಸ ಅಕ್ಕಿನ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಈಗ ದೇವರಿಗೆಲ್ಲ ಹೂವು ಹಾಕಿ ಆಯಿತು ಅಂತ ಆದಮೇಲೆ ಮೊದಲಿಗೆ ಗಣಪತಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟ್ ಪೂಜೆ ಮಾಡೋದಲ್ಲ, ನಮಗೇನು ಶ್ಲೋಕ ಬರ್ತದೆ ಹೇಳ್ಕೋಬೇಕು. ಹಾಗೆ ಫಸ್ಟ್ ಏನಂತ ಹೇಳಿದರೆ, ನಾವು ಹೇಗೆ ಸ್ನಾನ ಮಾಡ್ತೀವಿ ಹಾಗೆ ದೇವರಿಗೂ ಕೂಡ ಸ್ನಾನವನ್ನು ಮಾಡಿಸ್ಬೇಕು. ಒಂದು ಹೂವಲ್ಲಿ ಸ್ವಲ್ಪ ನೀರು ತೊಗೊಂಡು ಚಿಮಿಸ್ಬೇಕು. ಸ್ನಾನಂ ಕರಿಷ್ಯೆ ಅಂತ ಹೇಳಬೇಕು. ಅದಾದಮೇಲೆ ಗೆಜ್ಜಾವಸ್ತ್ರಂ ಸಮರ್ಪಯಾಮಿ. ನಮ್ಮಲ್ಲಿ ಸಣ್ಣ ಮೂರ್ತಿ ಇರೋ ಕಾರಣ ಅದಕ್ಕೆ ಪಂಚೆ ಹಾಕ್ಲಿಕ್ಕೆ ಆಗೋದಿಲ್ಲ ಗಣಪತಿಗೆ. ಸೊ ಗೆಜ್ಜಾವಸ್ತ್ರದಷ್ಟು ಪವಿತ್ರವಾದ ಇನ್ನೊಂದಿಲ್ಲ. ಆ ಕಾರಣದಿಂದ ಗೆಜ್ಜಾವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಬೇಕು. ಅದಾದಮೇಲೆ ಅರಶಿನಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ. ಅರಿಶಿನ, ಕುಂಕುಮ, ಅಕ್ಷತೆ, ಹೂ ಇಷ್ಟನ್ನು ಹಾಕಬೇಕು. ಅದಾದಮೇಲೆ ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಮತ್ತು ನೈವೇದ್ಯಂ ಸಮರ್ಪಯಾಮಿ. ಇಷ್ಟಾದಮೇಲೆ ನೈವೇದ್ಯನ ಇಡಬೇಕು. ಹಾಗೆ ಧೂಪ ಅಂತ ಹೇಳಿದರೆ ಗೊತ್ತು, ಊದಿನ ಕಡ್ಡಿಯಲ್ಲಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಆರತಿಯನ್ನು ತೆಗಿಬೇಕು. ಇಷ್ಟನ್ನು ನಾವು ಮಾಡಲೇಬೇಕಾಗತ್ತೆ. ದೇವರಿಗೆ ನೈವೇದ್ಯ ಇಟ್ಟೆ ನಂತರ ನೆಕ್ಸ್ಟ್ ಯಾವ ಪೂಜೆ ಇದೆ ಅದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಅಂದರೆ ಗಣಪತಿ ಸಂತೃಪ್ತಿ ಆಗ್ತಾನೆ ಅಂತ ಹೇಳಿ ಈ ಥರ ಪದ್ಧತಿ ಇರುವುದು. ನಾರ್ಮಲಾಗಿ ಎಲ್ಲ ಕಡೆಯೂ ಇದೇ ಥರನೇ ಇರುತ್ತೆ. ಅದಾದಮೇಲೆ ಆರತಿ ಮಾಡ್ಕೋಬೇಕಾದ್ರೆ ಎಲ್ಲ ದೇವರಿಗೂ ಮಾಡ್ಕೊಳ್ಳಿ, ಬರೀ ಗಣಪತಿಗೆ ಮಾಡಿ ಹಾಗೆ ಎಲ್ಲ ದೇವರಿಗೂ ಆರತಿ ಮಾಡ್ಕೊಂಡು ಹೋಗಿ. ಅದಾದಮೇಲೆ ಕಲಶನ ಪ್ರತಿಷ್ಠಾಪನೆ ಮಾಡಬೇಕು. ಮಾಡಲಿಕ್ಕಿಂತ ಮುಂಚೆ ನೀರು ತೊಗೋಬೇಕಾದ್ರೆ ಗಂಗೆ ಚೇಮುನಿಯುವ ಶ್ಲೋಕ ಹೇಳ್ಕೋಬೇಕು. ಆಮೇಲೆ ಕಲಶನ ಕೂರಿಸಿ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮೂರು ಸಲ ಹಾಕೋಬೇಕು. ಆಮೇಲೆ ಒಂದು ಹೂ ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ₹1 ಕಾಯಿನ್ ಹಾಕ್ತೇನೆ ನಾನು. ಹಾಕಿಬಿಟ್ಟು ಆಮೇಲೆ ನಾನು ಕಾಯಿ ಆಲ್ರೆಡಿ ತೊಳೆದು ಇಟ್ಕೊಂಡಿರ್ತೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿರುತ್ತೆ. ಮತ್ತು ಮೂರ್ತಿ ಇರುತ್ತಲ್ಲ, ಮೂರ್ತಿನ ಆ ಕಾಯಿಗೆ ಸಿಕ್ಕಿಸ್ದೆ. ಆಮೇಲೆ ವೀಳ್ಯದೆಲೆ ಮಧ್ಯೆ ಅದನ್ನು ನೀಟಾಗಿಟ್ಟು ಅಲ್ಲಿ ನಾನು ಕೂಡಿಸ್ದೆ ಫಸ್ಟಿಗೆ. ಆವಾಗ ನಾವು ಯಾವ ದೇವರನ್ನು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಹಾಗೆ ನಮ್ಗೆ ಅಲಂಕಾರ ಹಿಂಗೆ ಬೇಕು ಹಾಗೆ ಮಾಡ್ಕೋಬೇಕು, ಫಸ್ಟಿಗೆ ಮಾಡ್ಕೊಬಿಡಬೇಕು. ಈಗ ದೇವ್ರ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಕಲಶಕ್ಕೆ ಅಲ್ಲಾಡಿಸೋದು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆ ಕಾರಣಕ್ಕೆ ಫಸ್ಟಿಗೆ ಆ ಮೂರ್ತಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡು ಆಮೇಲೆ ಸೇಮ್ ಪದ್ಧತಿ ಗಣಪತಿ ಮಾಡ್ದಂಗೆ ಸ್ನಾನಂ ಕರಿಷ್ಯೆ, ಆಮೇಲೆ ವಸ್ತ್ರಂ ಸಮರ್ಪಯಾಮಿ, ಬ್ಲೌಸ್ ಪೀಸ್ ಹಾಕಿದ್ದೀನಿ ನಾನು. ಆಮೇಲೆ ಗೆಜ್ಜಾ ವಸ್ತ್ರಂ ಸಮರ್ಪಯಾಮಿ, ಆಮೇಲೆ ಕುಂಕುಮಂ ಸಮರ್ಪಯಾಮಿ, ಅರಶಿನಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ. ಆಭರಣ ಇದ್ದರೆ ಈಗ ದೇವಿ ಶೃಂಗಾರ ಪ್ರಿಯ ಅಲ್ಲ, ಆಭರಣಂ ಸಮರ್ಪಯಾಮಿ. ನಮ್ಮ ಹತ್ರ ಯಾವುದಿರುತ್ತೆ ಆಭರಣ ಅದನ್ನು ಹಾಕಬೇಕು. ಚಿನ್ನದ ಆಭರಣ ಅಂದರೆ ಒಳ್ಳೆದೀಗ ಚಿನ್ನ ಇಲ್ಲ ಅಂತ ಹೇಳಿದರು, ಆರ್ಟಿಫಿಷಿಯಲ್ ಆಭರಣ ಹಾಕ್ಬೋದು, ಅದನ್ನು ಯೂಸ್ ಮಾಡಿ ಎಲ್ಲ ಇಡಬಾರ್ದು. ಈಗ ಚಿನ್ನದ ಆಭರಣ ಯೂಸ್ ಮಾಡಿದರೆ ಅದನ್ನ ಚೆಂದ ಮಾಡಿ ವಾಶ್ ಮಾಡಿ ದೇವರಿಗೆ ಹಾಕಬೇಕು. ನಮ್ಗೆ ಇಲ್ಲಿ ಏನಾಗುತ್ತೆ ಆ ಥರ ಹಾಕ್ಬೋದು, ಆಭರಣ ಹಾಕಲೇಬೇಕು ಆ ಥರ ಏನಿಲ್ಲ. ಈ ಥರ ಎಲ್ಲ ಹಾಕಿ ಆದಮೇಲೆ ದೇವರನ್ನು ಕಲಶದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಇವತ್ತು ಯಾವ ದೇವರನ್ನ ಪೂಜೆ ಮಾಡ್ತಿದೆ ಅಂತ ನೋಡಿಕೊಂಡು ಶ್ಲೋಕವನ್ನು ಹೇಳಿ. ಯಾ ದೇವಿ ಸರ್ವಭೂತೇಷು ಚಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ ಅಂತ ಹೇಳಿ ದೇವಿಗೆ ಇದು ಕೈಯಲ್ಲಿ ಟಚ್ ಮಾಡಿ ಮೂರ್ತಿನ ಈ ಶ್ಲೋಕವನ್ನು ಹೇಳ್ಕೊಂಡಾಗ ಆವತ್ತಿನ ದೇವರು ಕಲಶದಲ್ಲಿ ಪ್ರತಿಷ್ಠಾಪನೆ ಆಗ್ತಾರೆ ಅಂತ ಅರ್ಥ. ಅದಾದಮೇಲೆ ನಮ್ಗೆ ಹೇಗೆ ಬೇಕು, ನಮ್ದು ಏನೇನು ಪೂಜೆ ಪದ್ಧತಿ ಇದೆ ಅದನ್ನು ನಾವು ಮಾಡ್ಕೊತ ಹೋಗಬೇಕು. ಲಾಸ್ಟಿಗೆ ನೈವೇದ್ಯ ಕೊಟ್ಟು ಆರತಿಯನ್ನು ಮಾಡಬೇಕು. ಆಲ್ರೆಡಿ ನಾನು ಹೇಳಿದ್ದೆ 2ನೇ ದಿವಸ ಪೂಜೆ ಮಾಡಿದ್ದನ್ನು ನಾನು ನಿಮಗೆ ತೋರಿಸಿಲ್ಲ, ವೀಡಿಯೋ ಮಾಡಿಲ್ಲ. 3ನೇ ದಿವಸದ್ದು ಮತ್ತು 2ನೇ ದಿವಸದ್ದು ಅದೇನು ದೇವ್ರ ಸ್ಟೋರಿ ಇದೆ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತೇನೆ. ನವರಾತ್ರಿ 2ನೇ ದಿವಸ ಬ್ರಹ್ಮಚಾರಿಣಿಯನ್ನು ಪೂಜಿಸ್ತಾರೆ. ಬ್ರಹ್ಮಚಾರಿಣಿ ಅಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಫಸ್ಟಿನ ಜನ್ಮದಲ್ಲಿ ಅವಳು ದಾಕ್ಷಿಣ್ಯ ರೂಪದಿಂದ ಏನೀಗ ಬೆಂಕಿಗೆ ಹಾರಿ ಇದಾಗಿರ್ತಾಳೆ, ನೆಕ್ಸ್ಟ್ ಜನ್ಮದಲ್ಲಿ ಶೈಲಪುತ್ರಿಯಾಗಿ ಜನಿಸಿರ್ತಾಳಲ್ವ, ಅವಳಿಗೆ ಗೊತ್ತಿರೋದಿಲ್ಲ ಅವಳು ಈ ಥರ ಎಲ್ಲ ಆಗಿದೆ ಹಳೆ ಜನ್ಮದಲ್ಲಿ ಅಂತ. ನಾರದರು ಬಂದು ಅವಳಿಗೆ ಅದನ್ನೆಲ್ಲ ತಿಳಿಸ್ತಾರೆ. ನೀನು ಹುಟ್ಟಿರುವುದೇ ಶಿವನ ಮದುವೆ ಆಗಲಿಕ್ಕೆ, ಸೊ ನೀನು ಶಿವನ ಮನವರಿಕೆ ಮಾಡಬೇಕು, ನೀನು ಅದಕ್ಕೋಸ್ಕರ ತಪಸ್ಸು ಮಾಡಬೇಕು ಅಂತ ಹೇಳಿರ್ತಾರೆ. ಆ ಕಾರಣದಿಂದ ಪಾರ್ವತಿ ದೇವಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಶಿವನು ಅದನ್ನೆಲ್ಲ ನೋಡ್ಬಿಟ್ಟು ಹೌದಾ ಏನು ಅಂತೆಲ್ಲ ಗೊತ್ತಾದ್ಮೇಲೆ ಶಿವನಿಗೆ ಗೊತ್ತಾಗುತ್ತೆ, ಇವರೇ ಪಾರ್ವತಿ ಅಂತ ಹೇಳಿ. ಆ ತಪಸ್ಸನ್ನು ಮಾಡ್ತಾರಲ್ಲ ಅದನ್ನೇ ಬ್ರಹ್ಮಚಾರಿಣಿ ರೂಪ ಅಂತ ಹೇಳ್ತಾರೆ. ಘೋರವಾದ ತಪಸ್ಸು ಮಾಡೋರನ್ನು ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ಹಾಗೆ 3ನೇ ದಿವಸ ಚಂದ್ರಘಂಟ. ಪಾರ್ವತೀ ದೇವಿಯ ವಿವಾಹಿತ ರೂಪವೇ ಚಂದ್ರಘಂಟ. ಮದುವೆ ಆದ ನಂತರ ತಾಯಿ ದೇವಿ ಹಣೆಯಲ್ಲಿ ಅರ್ಧ ಚಂದ್ರದಿಂದ ಅಲಂಕರಿಸ್ಕೊಳ್ತಾಳೆ, ಅದನ್ನೇ ಚಂದ್ರಘಂಟ ಅಂತ ಕರೀತಾರೆ.
ಇದು ಸಣ್ಣದಾಗಿ ನಾನು ಚಂದ್ರಘಂಟ ಮತ್ತು ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ನಿಮಗೆ ತಿಳಿಸೀನಿ. ಹಾಗೆ ನಿಮ್ಗೆ ಮೊದಲಿನ ಬ್ಲಾಗಲ್ಲೇ ಹೇಳಿದ್ದೆ, ನಾನು 9 ದಿವಸ 9 ಮುತ್ತೈದೆಯರಿಗೆ ಬಾಗಿನವನ್ನು ಕೊಡ್ತೀನಿ ಅಂತ. ಇದು 3ನೇ ದಿವಸ ನಾನು ಹೇಳಿದೆ, 2ನೇ ದಿವಸ ನಾನೇನು ರೆಕಾರ್ಡ್ ಮಾಡಿಲ್ಲ. 3ನೇ ದಿವಸ ಕರೆದಿದ್ದೆ, ಅವ್ರು ಬಂದಿದ್ದು ಲೇಟ್ ಆಗಿತ್ತು. ಇವ್ರು ನಮ್ಮ ಟೈಲರ್, ಸೊ ಅವರೆಲ್ಲ ವರ್ಕ್ ಮುಗಿಸ್ಕೊಂಡು ನನಗೋಸ್ಕರ ಬಂದಿದ್ದರು. ಅವ್ರಿಗೆ ಬಾಗಿನ ಕೊಟ್ಟು ಅವರಿಂದ ಅಕ್ಷತೆ ಕಾಳನ್ನ ತೊಗೊಂಡು 3 ಸಲ ಅವರಿಂದ ನಮಸ್ಕಾರ ಪಡ್ಕೋಬೇಕು. ಹಾಗೆ ನಾವೇನು ಮನೆಯಲ್ಲಿ ಮಾಡಿರ್ತೀವಿ ಅದನ್ನು ಅವರಿಗೆ ಕೊಡಬೇಕು. ಅವರ ಆಶೀರ್ವಾದ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ. ಅವ್ರು ಅಕ್ಕಿ ಕೊಡೋದ್ರಿಂದ ದವಸ ಧಾನ್ಯ ಎಲ್ಲ ನಮ್ಮಲ್ಲಿ ಇರುತ್ತೆ ಅಂತ ನಮ್ಮ ಥಿಂಕಿಂಗ್. ಸೊ ಇದು 3 ದಿವಸದ್ದು ಇವಾಗ ಗೊತ್ತಾಗಿರುತ್ತೆ ನಿಮಗೆ. ಇದು ನಮ್ಮ ಮನೆಯ ಸಿಂಪಲ್ ಆಗಿರುವಂತಹ ನವರಾತ್ರಿ. ಆಲ್ರೆಡಿ ಗೊತ್ತು, ನಾನು ಬ್ರಾಹ್ಮಿ ಮುಹೂರ್ತಲ್ಲೇ ಪೂಜೆ ಮಾಡಿಕೊಂಡು ಮತ್ತೆ ಸಂಜೆ ಪೂಜೆ ಮಾಡ್ತೀನಿ. ಮತ್ತು ಈಗ ಮುತ್ತೈದೆ ಬಂದು ಹೋದಾದಮೇಲೆ ವಿಸರ್ಜನೆಯನ್ನು ಕೂಡ ಮಾಡ್ಕೊತೀನಿ. ಹೇಳಿದ್ನಲ್ಲ, ಬೇಗ ಮಾಡಿಕೊಂಡ್ರೆ ಬೇಗ, ಲೇಟ್ ಅಂತ ಆಯಿತು ಅಂತ ಹೇಳಿದರೆ ಬೆಳಗ್ಗೆನೇ ನಾನೆಲ್ಲ ವಿಸರ್ಜನೆ ಮಾಡ್ಕೊತೀನಿ. ಹಾಗೆ ನಾವು ತುಂಬ ದಿವಸ ಆದಮೇಲೆ ಸಿಕ್ಕಿದ್ವಿ, ಕೂತ್ಕೊಂಡು ಮಾತಾಡ್ತಿದ್ವಿ. ಪ್ರತಿಯೊಬ್ಬರು ಬಂದವರು ಪೂಜೆ ಕೇಳ್ತಾರೆ, ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ದೇವ್ರ ಬಗ್ಗೆ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಮೊದಲಿಂದ ಇದ್ದಿದ್ದಾಗ ಇಷ್ಟೆಲ್ಲ ಖುಷಿ ಪಡ್ತಿರಲಿಲ್ಲ, ಬಟ್ ಬೇಬಿ ಆದಮೇಲೆ ನನ್ನಲ್ಲಿ ತುಂಬ ದೊಡ್ಡ ಚೇಂಜಸ್ ಆಗಿದೆ. ದೇವ್ರ ಕಡೆ ಒಲವು ಜಾಸ್ತಿ ಆಗಿದೆ, ಯಾಕಂತ ಗೊತ್ತಿಲ್ಲ. ಮೊದಲು ತುಂಬ ಹೊರಗೆ ತಿರುಗೋದು ತಿನ್ನೋದು ಗಮ್ಮತ್ತರಲ್ಲೇ ಇದ್ದೆ, ಬಟ್ ಆಫ್ಟರ್ ಬೇಬಿ ದೇವರು, ಮನೆ, ಪೂಜೆ ಪದ್ಧತಿ ಅಂತೆಲ್ಲ ಮನಸ್ಸಲ್ಲಿ ಜಾಸ್ತಿ ಸ್ಟಾರ್ಟ್ ಆಗೋಗಿದೆ. ಹಾಗಾಗಿ ಯಾರು ಬಂದು ಕೇಳಿದ್ರೂ ತುಂಬ ಖುಷಿಯಿಂದ ಏನೇನಿದೆ ಎಲ್ಲದು ನಾನು ಅವರಿಗೆ ಹೇಳ್ತಾ ಇರ್ತೀನಿ. ನನ್ನ ಬ್ಲಾಗ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.